ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇಳೋಕೇನೆ ಒಂಥರ ಕುತೂಹಲಕಾರಿ ಅನ್ಸುತ್ತೆ. ಸಮುರಾಯ್ ವಿಧಾನ. ಈ ಪ್ರಾಚೀನ ಜ್ಞಾನ ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫ್ಗೆ ಹೇಗೆ ಸಹಾಯ ಮಾಡಬಹುದು? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಸರಿ, ವಿಷಯದ ಒಳಗೆ ಹೋಗೋಣ. ನಾವೆಲ್ಲರೂ ಇದನ್ನ ಫೀಲ್ ಮಾಡಿರ್ತೀವಿ ಅಲ್ವಾ? ಒಂದು ಕೆಲ್ಸದ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ದಿನದ ಕೊನೆಗೆ ಪೂರ್ತಿ ಡ್ರೈನ್ ಆದ ಹಾಗೆ ಆಗುತ್ತೆ. ಆದ್ರೆ ಒಂದು ವಿಷಯದ ಮೇಲೆ ಗಮನ ಕೊಡೋಕೆ ಇಷ್ಟೆಲ್ಲ ಸುಸ್ತಾಗ್ಬೇಕಾ? ಇದೊಂದೇನ ದಾರಿ? ಸಾಮಾನ್ಯವಾಗಿ ಗಮನದಲ್ಲಿ ಎರಡು ತರಹ. ಒಂದು, ನಾವು ಒತ್ತಾಯದಿಂದ ತಂದುಕೊಳ್ಳುವ ಗಮನ. ಇದು ತುಂಬಾನೇ ಸ್ಟ್ರೆಸ್ ಕೊಡುತ್ತೆ, ನಮ್ಮ ಎನರ್ಜಿಯನ್ನೆಲ್ಲ ಹೀರ್ಕೊಡ್ಬಿಡುತ್ತೆ ಮತ್ತು ಜಾಸ್ತಿ ಹೊತ್ತು ಇರೋದೂ ಇಲ್ಲ. ಇನ್ನೊಂದು, ಸಲೀಸಾದ ಗಮನ. ಇದು ತುಂಬಾನೇ ಶಾಂತವಾಗಿರುತ್ತೆ, ನಮ್ಗೆ ಇನ್ನೂ ಶಕ್ತಿ ಕೊಡುತ್ತೆ ಮತ್ತು ಇದು ಲಾಂಗ್ ಟರ್ಮ್. ನಮಗೆ ಬೇಕಾಗಿರೋದು ಖಂಡಿತವಾಗಿಯೂ ಈ ಎರಡನೇದು, ಅಲ್ವಾ? ಹಾಗಾದ್ರೆ ಈ ಸಲೀಸಾದ ಗಮನವನ್ನ ಸಾಧಿಸೋದು ಹೇಗೆ? ಇದರ ಉತ್ತರಕ್ಕಾಗಿ ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ನೋಡ್ಬೇಕು. ಪ್ರಾಚೀನ ಯೋಧರ ಜ್ಞಾನದ ಕಡೆಗೆ ಹೋಗೋಣ. ಪ್ರಾಚೀನ ಸಮುರಾಯ್ಗಳನ್ನಾಗ್ಲಿ ಬೌದ್ಧ ಸನ್ಯಾಸಿಗಳನ್ನ ನೋಡಿ. ಅವರು ಎದುರಿಸ್ತಿದ್ದ ಸಂದರ್ಭಗಳು ಎಂಥವು ಅಂದ್ರೆ ಪ್ರಾಣವೇ ಹೋಗ್ಬೋದಾದಂಥವು. ಆದ್ರೂ ಅವರು ಸ್ವಲ್ಪನೂ ಸುಸ್ತಾಗದೆ ಅಸಾಧಾರಣವಾದ ಗಮನವನ್ನ ಇಟ್ಕೊಂಡಿದ್ರು. ಇಲ್ಲಿ ಆಶ್ಚರ್ಯ ಏನಂದ್ರೆ ಅವರ ಯಶಸ್ಸಿನ ಹಿಂದಿನ ಸೀಕ್ರೆಟ್ ಒತ್ತಡ ಆಗಿರ್ಲಿಲ್ಲ, ಅದು ಬೇರೆನೇ ಆಗಿತ್ತು. ಅವರ ಆ ಮಾನಸಿಕ ಸ್ಥಿತಿಗೆ ಒಂದು ಹೆಸರಿದೆ. ಅದೇ ಈ ಸಮುರಾಯ್ ವಿಧಾನದ ಮೂಲ ತಿರುಳು. ಅದನ್ನ ನಾವು ಜಾಗೃತ ಶಾಂತಿ ಅಂತ ಕರೆಯಬಹುದು. ಹಾಗಾದ್ರೆ ಈ ಜಾಗೃತ ಶಾಂತಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾವು ಪೂರ್ತಿಯಾಗಿ ಅಲರ್ಟ್ ಆಗಿದ್ದು ಯಾವುದೇ ಪರಿಸ್ಥಿತಿಗೆ ರೆಡಿಯಾಗಿರೋ ಒಂದು ಸ್ಟೇಜ್. ಆದ್ರೆ ಇದ್ರಲ್ಲಿ ಒತ್ತಡಕ್ಕಾಗ್ಲಿ ಟೆನ್ಷನ್ಗಾಗ್ಲಿ ಸ್ವಲ್ಪನೂ ಜಾಗ ಇರೋದಿಲ್ಲ. ಅಂದ್ರೆ ಸಂಪೂರ್ಣ ಶಾಂತ, ಆದ್ರೆ ಪೂರ್ತಿ ಸಿದ್ಧ. ಇದೊಂಥರ ವಿಚಿತ್ರ ಕಾಂಬಿನೇಷನ್ ಅಲ್ವಾ? ಈ ಒಂದು ಮಾತು ಜಾಗೃತ ಶಾಂತಿಯನ್ನು ಅದ್ಭುತವಾಗಿ ವಿವರಿಸುತ್ತೆ. ಯೋಚನೆ ಮಾಡಿ, ನಿಂತ ನೀರು ಎಷ್ಟು ಕ್ಲಿಯರ್ ಆಗಿ ಶಾಂತವಾಗಿರುತ್ತೆ. ಅದ್ರ ಮೇಲೆ ಏನೇ ಪ್ರತಿಫಲಿಸಿದ್ರೂ ಅದು ತನ್ನ ಮೂಲ ಸ್ವರೂಪವನ್ನ ಕಳ್ಕೊಳ್ಳೋದಿಲ್ಲ. ಅಂತಹ ಒಂದು ಮನಸ್ಥಿತಿಯೇ ನಮ್ಮ ಗುರಿ. ಓಕೆ, ಈ ಜಾಗೃತ ಶಾಂತಿಯನ್ನು ಹೇಗೆ ಸಾಧಿಸುವುದು? ಇಲ್ಲಿವರೆಗೂ ನಾವು ಏನು ಅಂತ ನೋಡಿದ್ವಿ, ಈಗ ಹೇಗೆ ಅನ್ನೋದರ ಕಡೆಗೆ ಹೋಗೋಣ. ಇದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನೇ ಕಂಟ್ರೋಲ್ ಮಾಡೋ ಒಂದು ಟೆಕ್ನಿಕ್. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಾವೆಲ್ಲ ಅಂದುಕೊಂಡ ಹಾಗೆ ಇದು ಮನಸ್ಸನ್ನ ಫೋರ್ಸ್ ಮಾಡಿ ಕಂಟ್ರೋಲ್ ಮಾಡೋದಲ್ಲ, ಬದಲಾಗಿ ನಮ್ಮ ದೇಹವನ್ನ ಸರಿಪಡಿಸ್ಕೊಳ್ಳೋದ್ರ ಮೂಲಕ ಮನಸ್ಸನ್ನ ಕಂಟ್ರೋಲ್ ಮಾಡೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ದೇಹವೇ ಮನಸ್ಸಿನ ಕೀಲಿಕೈ. ಈ ವಿಧಾನವನ್ನ ನಾವು ಇವತ್ತಿನ ಭಾಷೆಯಲ್ಲಿ ಬಯೋಲಾಜಿಕಲ್ ಹ್ಯಾಕಿಂಗ್ ಅಥವಾ ಜೈವಿಕ ಹ್ಯಾಕಿಂಗ್ ಅಂತಾನೂ ಕರೀಬಹುದು. ಯಾಕಂದ್ರೆ ಇದು ನಮ್ಮ ದೇಹದ ನ್ಯಾಚುರಲ್ ರೆಸ್ಪಾನ್ಸ್ಗಳನ್ನೇ ಬಳಸ್ಕೊಂಡು ಮನಸ್ಸನ್ನ ಶಾಂತಗೊಳಿಸೋಕ್ಕೆ ಒಂದು ರೀತಿ ಶಾರ್ಟ್ಕಟ್ ಇದ್ದ ಹಾಗೆ. ಇದು ಕೆಲಸ ಮಾಡೋದು ಮೂರೇ ಸಿಂಪಲ್ ಸ್ಟೆಪ್ಸ್ನಲ್ಲಿ. ಮೊದಲನೇದು, ಉಸಿರಾಟವನ್ನ ಕಂಟ್ರೋಲ್ ಮಾಡೋದು. ನಿಧಾನವಾಗಿ ಆಳವಾಗಿ ಉಸಿರಾಡ್ದಾಗ ನಮ್ಮ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ, ನಮ್ಮ ದೇಹಕ್ಕೆ ಎಲ್ಲ ಓಕೆ, ರಿಲ್ಯಾಕ್ಸ್ ಅನ್ನೋ ಸಿಗ್ನಲ್ ಹೋಗುತ್ತೆ. ಎರಡನೇದು, ನಮ್ಮ ಸೆನ್ಸಸ್ಗಳನ್ನ ಗ್ರೌಂಡ್ ಮಾಡೋದು. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಸಣ್ಣ ಸಣ್ಣ ಶಬ್ದಗಳನ್ನ ಕೇಳೋದು, ಕೈಯಲ್ಲಿ ಏನಾದ್ರೂ ಇದ್ರೆ ಅದರ ಫೀಲನ್ನ ಗಮನಿಸೋದು. ಇದು ನಮ್ಮ ಮನಸ್ಸನ್ನ ಪಾಸ್ಟ್ ಅಥವಾ ಫ್ಯೂಚರ್ ಟೆನ್ಷನ್ನಿಂದ ಈಗಿನ ಕ್ಷಣಕ್ಕೆ ಪ್ರೆಸೆಂಟ್ಗೆ ವಾಪಸ್ ತರುತ್ತೆ. ಮತ್ತು ಮೂರನೇ ಸ್ಟೆಪ್, ಮನಸ್ಸು ಮತ್ತು ಕ್ರಿಯೆಯನ್ನ ಒಂದಾಗಿಸೋದು. ನಾವು ಮಾಡ್ತಿರೋ ಕೆಲ್ಸದ ಮೇಲೆ ಪೂರ್ತಿ ಗಮನ ಇಟ್ಟು ಅದರ ಒಂದೊಂದು ಮೂಮೆಂಟನ್ನು ಅನುಭವಿಸೋದು. ಈ 3 ಸ್ಟೆಪ್ಸ್ ನಮ್ಮ ನರ್ವಸ್ ಸಿಸ್ಟಮನ್ನ ಶಾಂತಗೊಳಿಸಿ ಆ ಜಾಗೃತ ಶಾಂತಿ ಸ್ಥಿತಿಗೆ ನಮ್ಮನ್ನ ತಗೊಂಡು ಹೋಗುತ್ತೆ. ಹಾಗಾದ್ರೆ ಈ ಸಾವಿರಾರು ವರ್ಷಗಳ ಹಳೆಯ ಜ್ಞಾನವನ್ನ ನಮ್ಮ ಇವತ್ತಿನ ಡಿಜಿಟಲ್ ಯುಗದ ಲೈಫಿಗೆ ಹೇಗೆ ಅಪ್ಲೈ ಮಾಡ್ಕೋಬಹುದು? ಬನ್ನಿ ಈಗ ಅದನ್ನ ನೋಡೋಣ. ಸೊ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠಗಳು ಏನು ಅಂದ್ರೆ, ಮೊದಲನೇದಾಗಿ ಫೋಕಸ್ ಮಾಡೋದು ಅಂದ್ರೆ ಯಾವಾಗ್ಲೂ ಸ್ಟ್ರೆಸ್ ಆಗಿರ್ಬೇಕಂತೇನಿಲ್ಲ, ಅದು ಶಾಂತವಾಗಿಯೂ ಇರಬಹುದು. ಎರಡನೇದಾಗಿ, ಮನಸ್ಸಿಗೆ ಟ್ರೈನಿಂಗ್ ಕೊಡೋಕೆ ದೇಹವೇ ಒಂದು ದೊಡ್ಡ ಟೂಲ್. ಮೂರನೇದಾಗಿ, ನಮ್ಮ ನಿಜವಾದ ಪರ್ಫಾರ್ಮೆನ್ಸ್ ಬರೋದು ಬರೀ ವಿಲ್ ಪವರಿಂದಲ್ಲ, ಬದಲಾಗಿ ಒಂದು ಕಂಟ್ರೋಲ್ಡ್ ನರ್ವಸ್ ಸಿಸ್ಟಮ್ನಿಂದ. ಕೊನೆಯದಾಗಿ, ಇದು ಇವತ್ತಿನ ಡಿಜಿಟಲ್ ಬರ್ನೌಟಿಗೆ ಒಂದು ಪರ್ಫೆಕ್ಟ್ ಪರಿಹಾರ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ಈ ರೀತಿಯ ಮುರಿಯಲಾಗದ ಶಾಂತವಾದ ಗಮನವನ್ನು ನಾವು ಸಾಧಿಸಿದರೆ ನಮ್ಮ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯ? ಈ ಒಂದು ಯೋಚನೆಯೊಂದಿಗೆ ಈ ವಿವರಣೆಯನ್ನು ಇಲ್ಲಿಗೆ ಮುಗಿಸೋಣ.